ಇವತ್ತಿನ ಈ ಎಪಿಸೋಡ್ನಾಗ ನಾನು ನಿಮ್ಗೆ ದ ಗ್ರೇಟ್ ವಾಲ್ ತೋರಿಸ್ತೇನೆ. ದ ಗ್ರೇಟ್ ವಾಲ್ ಆಫ್ ಚೈನಾ ಅಲ್ಲ, ದ ಗ್ರೇಟ್ ವಾಲ್ ಆಫ್ ಇಂಡಿಯಾ. ಸೊ ಈ ಎಪಿಸೋಡ್ನಾಗ ನಾವು ಜೋಧ್ಪುರಿಂದ ಉದಯ್ಪುರ್ ಕಡೆ ಹೊಂಟೀವಿ. ಜೋಧ್ಪುರಿಂದ ಉದಯ್ಪುರ್ ಹೋಗೋ ದಾರಿ ಮಧ್ಯ ಒಳಗೆ ಸಿಗ್ತೈತಿ ನಮ್ಮ ಕುಂಬಳಗಢ ಫೋರ್ಟ್. ಈ ಕುಂಬಳಗಢ ಫೋರ್ಟ್ಗನ ಗ್ರೇಟ್ ವಾಲ್ ಆಫ್ ಇಂಡಿಯಾ ಅಂತ ಕರೀತಾರೆ. ಯಾಕೆ ಹಂಗೆ ಕರೀತಾರ ಬರ್ರಿ ನೋಡೋಣಂತ ಈ ಎಪಿಸೋಡ್ ಒಳಗೆ. ಮತ್ತು ಕುಂಬಳಗಢ ಫೋರ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಈ ಫೋರ್ಟ್ ಅದೆಷ್ಟು ವೇ ಅಹೆಡ್ ಆಫ್ ಇಟ್ಸ್ ಟೈಮ್ ಇತ್ತಂತ ನೋಡೋಣಂತ. ಆಮೇಲೆ ಈ ಫೋರ್ಟ್ ಮೇಲ್ಗಡೆಯಿಂದ 360 ಡಿಗ್ರಿ ಅರಾವಳಿ ಮೌಂಟೇನ್ಸ್ ವ್ಯೂ ಹೆಂಗೈತಿ ನೋಡೋಣಂತ. ಲೆಟ್ಸ್ ಗೋ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಶುಭೋದಯ. ಬೆಳಗ್ಗೆ ಜೋಧ್ಪುರ್ನಾಗ ಅದೇವಿ. ಜೋಧ್ಪುರ್ ಫೋರ್ಟ್ ನೋಡ್ಕೊಂಡು ಸಂಜೆಕ ಶಾಪಿಂಗ್ ಎಲ್ಲ ಮಾಡಿ ಸ್ವಲ್ಪ ಮಾರ್ಕೆಟ್ ಎಲ್ಲ ಸುತ್ತಾಡಿ ವಾಪಸ್ ಬಂದು ಸ್ಟೇ ಆದ್ವಿ. ಬೆಳಗ್ಗೆ ಎದ್ದು ಎಲ್ಲರೂ ಸೇರಿ ದೋಸೆ ಹುಡ್ಕಾಡತ್ತೀವಿ, ಅಂದ್ರೆ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಹುಡ್ಕಾಡತ್ತೀವಿ. ಜೈಸಲ್ಮೇರ್ ಅವ್ರ ಜೋಧ್ಪುರ್. ಜೈಸಲ್ಮೇರ್ ಯಾಕೆ? ಅಲ್ಲಿ ಎಲ್ಲಾ ಬಿಲ್ಡಿಂಗ್ಸ್ ಒಂದೇ ತರ ಗೋಲ್ಡನ್ ಸಿಟಿ ಅಂತ ಕರೆಸ್ಕೊಳ್ಳೋದಕ್ಕೂ ಅದಕ್ಕೆ ಹಕ್ಕಿದೆ ಅಂತ ಅನ್ನಿಸ್ತು ಎಲ್ಲಾ ಕಡೆ. ಓಕೆ, ಡನ್. ಜೈಸಲ್ಮೇರ್ ಅವ್ರ ಜೋಧ್ಪುರ್. ಜೈಸಲ್ಮೇರ್ ಯಾಕೆ? ಗೋಲ್ಡನ್ ಸಿಟಿ ಬೆಟರ್ ದೆನ್ ಜೋಧ್ಪುರ್. ಜೋಧ್ಪುರ್ ಯಾಕೆ ಇಷ್ಟ ಆಗ್ತದ? ಓಕೆ ಇಟ್ಸ್ ನಾಟ್ ಅರ್ಬನ್ ಅರ್ಬನ್ ಸಿಟಿ, ನಾರ್ಮಲ್ ಸಿಟಿ ತರ ಅಷ್ಟೇ. ಬ್ಲೂ ಸಿಟಿ ಅಂದ್ರೆ ಬ್ಲೂ ಪೂರ ಕಲರ್ ಎಲ್ಲ ಹಾಕಿಲ್ಲ, ಸೊ ಹಂಗಾಗಿ ಓಕೆ. ಜೈಸಲ್ಮೇರ್ ಅವ್ರ ಜೋಧ್ಪುರ್. ಜೈಸಲ್ಮೇರ್ ಇದು ಜೋಧ್ಪುರ್ ಒಂಥರ ಹುಬ್ಳಿ ಧಾರವಾಡ ಗತನೇ ಐತಿ. ಜೈಸಲ್ಮೇರ್ ರಿಯಲ್ ರಾಜಸ್ಥಾನ್, ಫುಲ್ ಗೋಲ್ಡನ್ ರಾಜಸ್ಥಾನ್ ವೈಬ್ಸ್ ಬಂದಿದ್ದು ಜೈಸಲ್ಮೇರ್. ಅದಕ್ಕೆ ಡೆಸರ್ಟ್ ಇತ್ತು, ಆಮೇಲೆ ಬಿಲ್ಡಿಂಗ್ಸ್ ಎಲ್ಲಾನು ಚಲೋ ಇತ್ತು. ಎವ್ರಿ ಸ್ಟ್ರೀಟ್ ಲುಕ್ಸ್ ಲೈಕ್ ರಾಜಸ್ಥಾನ್, ರಿಯಲ್ ರಾಜಸ್ಥಾನ್. ಸೊ ನಮ್ಗೆ ಆಸ್ ಅ ಸಿಟಿ ಹೇಳ್ಬೇಕಂದ್ರೆ ಜೈಸಲ್ಮೇರ್ ಭಾಳ ಇಷ್ಟ ಆಯ್ತು. ಯಾಕಂದ್ರೆ ಜೈಸಲ್ಮೇರ್ ಒಂಥರ ಏನೋ ಫುಲ್ ರಾಯಲ್ ಆಗೈತಿ, ಫುಲ್ ಬಿಲ್ಡಿಂಗ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಅದಾವ, ಫುಲ್ ಗೋಲ್ಡನ್ ಕಲರ್ ಐತಿ. ಬಟ್ ಜೋಧ್ಪುರ್ ಒಂಥರ ಫುಲ್ ಡೆವಲಪ್ ಆಗ್ಬಿಟ್ಟೈತಿ. ನೀವು ನೋಡ್ತಿರ್ಬೋದು, ಸೇಮ್ ಬೆಂಗಳೂರು ತರ ಫುಲ್ ಡೆವಲಪ್ ಆಗಿ ಫುಲ್ ಅರ್ಬನೈಸ್ ಆಗೈತಿ. ಬಟ್ ಜೈಸಲ್ಮೇರ್ ಹಂಗಿಲ್ಲ, ಜೈಸಲ್ಮೇರ್ ನೆಕ್ಸ್ಟ್ ಲೆವೆಲ್ ಇತ್ತು. ಸೊ ನಾಷ್ಟ ಎಲ್ಲ ಮಾಡಿ ಚಾ ಕುಡಿಯತ್ತೀವಿ ಪತಾಸಿರ. ಸೊ ನಾವೀಗ ಬಂದಿದ್ದ ಪ್ಲೇಸ್ ಯಾವ್ದಂದ್ರೆ ಅದಕ್ಕೆ ಗ್ರೇಟ್ ವಾಲ್ ಆಫ್ ಇಂಡಿಯಾ ಅಂತ ಕರೀತಾರ. ಒಂದು ಫೋರ್ಟ್, ಅದ್ರ ಹೆಸರು ಕುಂಬಳಗಢ ಫೋರ್ಟ್ ಅಂತ. ಬರ್ರಿ ಕುಂಬಳಗಢ ಫೋರ್ಟ್ ಹೆಂಗೈತಂತ ಮತ್ತು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬರ್ರಿ. ಸದ್ಯ ಕುಂಬಳಗಢ ಫೋರ್ಟ್ ಹೊರಗಿಂದ ಹೆಂಗೆ ಕಾಣತೈತಿ. ಸೊ ಈ ಫೋರ್ಟ್ಗೆ ಗ್ರೇಟ್ ವಾಲ್ ಆಫ್ ಇಂಡಿಯಾ ಅಂತ ಯಾಕೆ ಕರೀತಾರಂದ್ರೆ, ಈ ಫೋರ್ಟ್ಗೆ ಸುತ್ತಲೂ ವಾಲ್ ಐತಿ. ಆ ವಾಲ್ ಎಷ್ಟು ದೊಡ್ಡದೈತೆ ಅಂದ್ರೆ ವರ್ಲ್ಡ್ಸ್ ಸೆಕೆಂಡ್ ಲಾಂಗೆಸ್ಟ್ ವಾಲ್ ಐತಿ ಆಫ್ಟರ್ ಗ್ರೇಟ್ ವಾಲ್ ಆಫ್ ಚೈನಾ. 36 ಕಿಲೋಮೀಟರ್ಸ್ ಐತಿ. ಈ ಫೋರ್ಟ್ ಎಲ್ಲೈತೆ ಅಂದ್ರೆ ಅರಾವಳಿ ಮೌಂಟೇನ್ಸ್ ಅಂತ ಮೌಂಟೇನ್ಸ್ ಅದಾವ, ಅದ್ರ ಮಧ್ಯ ಐತಿ. ಸೊ ಅರಾವಳಿ ಮೌಂಟೇನ್ಸ್ 13 ಮೌಂಟೇನ್ಸ್, ಸಣ್ಣದು ಮತ್ತು ದೊಡ್ಡ ಮೌಂಟೇನ್ಸ್ ಮೇಲೆ ದಾಟ್ಕೊಂಡು ಈ ವಾಲ್ ಬಂದೈತಿ. ವಾಲ್ ಬಂದು ಇದಕ್ಕೆ ಪ್ರೊಟೆಕ್ಷನ್ ಕೊಡ್ತೈತಿ. ಸೊ ಎಂಟ್ರಿ ಟಿಕೆಟ್ ಇದಕ್ಕೆ 40 ರೂಪೀಸ್ ತೊಗೊಂತಾರೆ, ಪಾರ್ಕಿಂಗ್ 50 ರೂಪಾಯಿ ತೊಗೊಂತಾರೆ. ಈ ಫೋರ್ಟ್ ಉದಯ್ಪುರಿಂದ 80 ಕಿಲೋಮೀಟರ್ಸ್ ದೂರ ಐತಿ. ಸೊ ಈ ಫೋರ್ಟ್ನ 15th ಸೆಂಚುರಿ ಒಳಗೆ ಕಟ್ಟೈತಿ. ಮಂದನ್ ಅನ್ನೋ ಆರ್ಕಿಟೆಕ್ಟ್, ಮಹಾರಾಣಾ ಕುಂಭ ಅನ್ನೋ ರಾಜ ಇಬ್ರು ಸೇರ್ಕೊಂಡು ಈ ಫೋರ್ಟ್ನ ಕಟ್ಟಾರ. ಸೊ ಈ ಫೋರ್ಟ್ ಒಳಗೆ ಬರೋಬ್ಬರಿ 360 ಟೆಂಪಲ್ಸ್ ಅದಾವ, ಹಿಂದೂ ಗುಡಿಗಳು ಅದಾವ. ಅಷ್ಟು ದೊಡ್ಡ ಫೋರ್ಟ್ ಐತದ. ಸೊ ಈ ಫೋರ್ಟ್ಗೆ 9 ಗೇಟ್ ಅದಾವ. ಈ 9 ಗೇಟ್ ಒಳಗೆ ಒಂದು ಮೇನ್ ಎಂಟ್ರೆನ್ಸ್ ಐತಿ, ಅದ ಈ ಎಂಟ್ರೆನ್ಸ್. ಇದಕ್ಕೆ ಭೈರವ್ ಪೋಲ್ ಅಂತಾರ. ಇದಕ್ಕೆ ಯಾಕೆ ಭೈರವ್ ಪೋಲ್ ಅಂತಾರ ಅಂತ ಹೇಳ್ತೇನೆ ನಿಮ್ಗೆ ಒಳಗೆ ಹೋದ್ಮೇಲೆ. ನೋಡ್ರಿ, ಇದ ಮೇನ್ ಎಂಟ್ರೆನ್ಸ್. ಯೂಶಲಿ ಎಲ್ಲಾ ಕೋಟೆ ಒಳಗ ಮೇನ್ ಬಾಗಲ್ ಮುಂದೆ ಏನು ಇರಲ್ಲ. ಬಟ್ ಈ ಕೋಟೆ ಒಳಗೆ ನೀವು ನೋಡ್ದಂಗ ಮೇನ್ ಬಾಗಲ್ ಮುಂದನ ಗೋಡೆ ಐತಿ. ಸೊ ಹಿಂಗಿರೋದ್ರಿಂದ ಎನಿಮೀಸಿಗೆ ಅಟ್ಯಾಕ್ ಮಾಡುವಾಗ ಭಾಳ ಕಷ್ಟ ಆಕೈತಿ. ಸೊ ಅವರು ಪಿರಂಗಿ ಅಥವಾ ಆನಿ ಮೇಲೆ ಅಟ್ಯಾಕ್ ಮಾಡಿದ್ರಂದ್ರ ಅವ್ರಿಗೆ ಒಳಗ್ ಬರಾಕ ಕಷ್ಟ ಆಗ್ಲಿ ಅಂತ ಇದೊಂದು ಟೆಕ್ನಿಕ್ ಯೂಸ್ ಮಾಡಿ ಫೋರ್ಟ್ನ ಕಟ್ಟಾರ. ಸೊ ಈ ವಾಲ್ ಮೇಲೆ ಯಾವ ತರ ಡಿಸೈನ್ ಮಾಡ್ಯಾರಂದ್ರ, ಇದು ಎಷ್ಟು ಚಂದ ಡಿಫೆಂಡ್ ಮಾಡ್ಬೋದು ಆರ್ಮೀಸ್ ಇಲ್ಲಿಂದ ಅಂದ್ರೆ. ನೋಡ್ರಿ, ಇಲ್ಲಿಂದ 3 ಕಿಂಡಿ ಅದಾವ. ಕೆಳಗಿಂದ ಯಾವ ಕಿಂಡಿ ಒಳಗ ಇಂದನು ಯಾರ ಏನ್ರ ಶೂಟ್ ಮಾಡಿದ್ರ ಬಂದು ಸೀದಾ ಗೋಡೆಗೆ ಬಿಡಿತೈತಿ. ಇಲ್ಲಿಂದ ಒಳಗಿರೋರು ಆರಾಮ ಅಟ್ಯಾಕ್ ಮಾಡ್ಬೋದು. ಬಟ್ ಎನಿಮೀಸ್ ಹೊರಗಿಂದ ಅಟ್ಯಾಕ್ ಮಾಡೋದು ಭಾಳ ಕಷ್ಟ ಇತ್ತು. ಈ ತರ ಡಿಸೈನ್ ಮಾಡ್ಯಾರ ವಾಲ್ನ. ಇವ್ರ ಮಂದನ್ ಆರ್ಕಿಟೆಕ್ಟ್ ಎಷ್ಟು ತಲೆ ಓಡಿಸಿ ಫೋರ್ಟ್ ಕಟ್ಟಾರಂದ್ರೆ, ಈ ಫೋರ್ಟ್ ಫುಲ್ ಮೌಂಟೇನ್ಸ್ ಮಧ್ಯ ಇರೋದ್ರಿಂದ 500 ಮೀಟರ್ಸ್ ಹತ್ರ ಬರೋ ಮಟ್ಟ ಈ ಫೋರ್ಟ್ ನಿಮ್ಗೆ ಕಾಣಂಗಿಲ್ಲ. ಸೊ ಎನಿಮೀಸ್ಗೆ ಇದನ್ನ ಹುಡುಕೋದು ಭಾಳ ಕಷ್ಟ ಇತ್ತು. ಆ ಟೈಮ್ನಾಗ ಫುಲ್ ಹತ್ರ ಬರ್ಬೇಕಿತ್ತು, ದೂರಿಂದ ಈ ಫೋರ್ಟ್ ಕಾಣಿಸ್ತಾರ ಇರ್ಲಿಲ್ಲ. ಸೊ
15th ಸೆಂಚುರಿ ಒಳಗೆ ಮಹಾರಾಣಾ ಕುಂಭ ಮತ್ತು ಮಂದನ್ ಇಬ್ರು ಸೇರಿ ಯಾವಾಗ ಈ ಫೋರ್ಟ್ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು, ಫಸ್ಟಿಗೆ ವಾಲ್ಸ್ ಕಟ್ಟಿದ್ರು. ಸೊ ಅದು ಏನು ಒಂಥರ ವಿಚಿತ್ರ ಆಗತ್ತಿತ್ತು ಅವಾಗ. ಏನಂದ್ರೆ ಒಂದ್ ದಿವಸದ ಎಷ್ಟು ಪ್ರೋಗ್ರೆಸ್ ಇರ್ತೈತಿ, ನೈಟ್ ಡಿಸ್ಟ್ರಾಯ್ ಆಗತ್ತಿತ್ತು. ಅಂದ್ರೆ ಒಂದ್ ದಿವಸ ಈಗ ವಾಲ್ ಕಟ್ಟಿದ್ರ ಅಂದ್ರೆ ನೆಕ್ಸ್ಟ್ ಡೇ ಬಂದು ನೋಡಿದ್ರಾಗ ವಾಲ್ ಬಿದ್ದಿರ್ತಿತ್ತು. ಸೊ ಅದೇ ತರ ಒಂದು 5-6 ದಿವಸ ಕಂಟಿನ್ಯೂಸ್ ಆಗಿ ಆಯ್ತು. ಸೊ ಆ ತರ ಆದಾಗ ಇಲ್ಲಿ ಲೋಕಲೈಟ್ಸ್ ಗೆ ವಿಚಾರಿಸಿ ನೋಡಿದ್ರು. ನೋಡಿ ಅವಾಗ ಅವ್ರಿಗೂ ತಿಳಿದಿದ್ದೇನಂದ್ರೆ ಈ ಮೌಂಟೇನ್ಸ್ ಒಳಗ, ಈ ಗುಡ್ಡ ಕಾಡು ಒಳಗ ಭೈರವ್ ಮುನಿ ಅಂತ ಒಬ್ರು ಮುನಿ ಇರ್ತಾರೆ. ಸೊ ಅವ್ರನ್ನ ಹೋಗಿ ಕೇಳ್ಬೇಕು, ಅವ್ರನ್ನ ಹೋಗಿ ಸೊಲ್ಯೂಷನ್ ಕೇಳ್ಬೇಕಂತ. ಸೊ ಅವರು ಭೈರವ್ ಮುನಿ ಹುಡ್ಕೊಂಡು ಹೋಗಿ ಆ ಭೈರವ್ ಮುನಿ ಮುಂದೆ ಅವ್ರಿಗೆ ಆಗ್ತಿದ್ದ ಪ್ರಾಬ್ಲಮ್ ಬಗ್ಗೆ ಹೇಳ್ಕೊಂಡ್ರೆ. ಸೊ ಅವಾಗ ಭೈರವ್ ಮುನಿ ಹೇಳಿದ್ದೇನಂದ್ರೆ ಈ ಗುಡ್ಡದೊಳಗ ಒಂದು ದಿವ್ಯ ಶಕ್ತಿ ಐತಿ. ಸೊ ಆ ದಿವ್ಯ ಶಕ್ತಿಯಿಂದ ಈ ತರ ನಿಮ್ ಪ್ರಾಬ್ಲಮ್ ಆಗತೈತಿ, ನೀವಿಲ್ಲೇ ಫೋರ್ಟ್ ನ ಕಟ್ಟಕ್ ಆಗಂಗಿಲ್ಲ ಅಂತ ಹೇಳ್ತಾರೆ. ಅವಾಗ ಮಹಾರಾಣಾ ಕುಂಭ ಹೇಳ್ತಾರ ಏನಾರ ಒಂದ್ ಸೊಲ್ಯೂಷನ್ ಇರ್ಲೇಬೇಕು. ಸೊ ನೀವ್ ಏನಾರ ಒಂದ್ ಸೊಲ್ಯೂಷನ್ ಹುಡುಕ್ ಕೊಡ್ರಿ, ನಮ್ ಫೋರ್ಟ್ ಕಟ್ಟೋದೈತಿ ನಮ್ದಿಲ್ಲೇ ಅಂತ ಹೇಳಿ. ಅವಾಗ ಭೈರವ್ ಮುನಿ ಏನಂತ ಹೇಳ್ತಾರಂದ್ರೆ, ಸೊ ಈ ಫೋರ್ಟ್ ಕಟ್ಟಬೇಕಂತಂದ್ರ ಸ್ವಇಚ್ಛೆಯಿಂದ ಒಂದು ನರಬಲಿ ಕೊಡ್ಬೇಕು, ಯಾರನ್ನು ಒತ್ತಾಯಿಸಿ ನರಬಲಿ ಕೊಡೋದಲ್ಲ, ಅವ್ರ ಇಚ್ಛೆಯಿಂದನ ಅವ್ರು ಬರ್ಬೇಕು, ಬಂದು ಜೀವ ತ್ಯಾಗ ಮಾಡ್ಬೇಕು ಅಂತ ಹೇಳ್ತಾರ. ಅವಾಗ ಇದೊಂದು ದೊಡ್ಡ ಪ್ರಾಬ್ಲಮ್ ಆಕೈತಿ ಮಹಾರಾಣಾ ಕುಂಭ ಮತ್ತ ಮಂದನ್ಗ. ಸೊ ಬಾಳ ಕಡೆ ಹುಡುಕಾಡ್ತಾರ, ಬಾಳ ತರ ಪ್ರಯತ್ನ ಮಾಡ್ತಾರ, ಯಾರು ಸಿಗಲ್ಲ ಅವರ ದೇಹ ತ್ಯಾಗ ಮಾಡಾಕ. ಅವಾಗ ಫೈನಲಿ ಏನಾಕೈತಂದ್ರ ಭೈರವ್ ಮುನಿನ ಒಪ್ಕೋತಾರ, ಭೈರವ್ ಮುನಿನ ಅವ್ರ ದೇಹ ತ್ಯಾಗ ಮಾಡಕ್ ಅಂತ ಹೇಳಿ ರೆಡಿ ಆಗ್ತಾರ ಈ ಫೋರ್ಟ್ ನ ಕಟ್ಟಾಕಂತ. ಸೊ ಈ ಫೋರ್ಟ್ ಒಂದ್ ನರಬಲಿ ತಗೊಂಡು ಆಮೇಲೆ ಸೃಷ್ಟಿ ಆಗೈತಿ ನೋಡ್ರಿ, ಇಷ್ಟ ಇತಿಹಾಸ ಐತದಕ್. ಸೊ ಭೈರವ್ ಮುನಿ ಏನ್ ಹೇಳ್ತಾರಂದ್ರ, ಈ ಗುಡ್ಡ ಒಳಗ ನಾನು ನಡ್ಕೊಂಡ್ ಹೋಗ್ತೀನಿ, ಫಸ್ಟ್ ಎಲ್ಲಿ ನಿಲ್ತೇನಿ ಅಲ್ಲಿ ಇದ್ರದ ಮೇನ್ ಎಂಟ್ರೆನ್ಸ್ ಮಾಡ್ರಿ. ಸೊ ನಾ ಲಾಸ್ಟಿಗೆ ಎಲ್ಲಿ ನಿಂದಿರ್ತೀನಿ, ನನ್ ಲಾಸ್ಟಿಗೆ ದೇಹ ತ್ಯಾಗ ಎಲ್ಲ ಆಕೈತಿ, ಅಲ್ಲೇ ಈ ಫೋರ್ಟ್ ನ ಕಟ್ರಿ ಅಂತ ಹೇಳ್ತಾರ. ಸೊ ಅದ ಪ್ರಕಾರ ಅವ್ರು ಫಸ್ಟ್ ನಿಂತಿದ್ದ ಆ ಭೈರವ್ ಪೋಲ್ ಅಂತ ಏನೈತಲ್ಲ, ಅದ ಪೋಲ್ ಅಂದ್ರ ಎಂಟ್ರೆನ್ಸ್ ಅಂತ. ಸೊ ಆ ಭೈರವ್ ಪೋಲ್ ಏನ್ ಕಟ್ಟಾರಲ್ಲ ಅಲ್ಲೇ ಆ ಜಾಗಕ್ಕೆ ಅವ್ರು ಫಸ್ಟ್ ನಿಂತಿದ್ದ. ಸೊ ಆಮೇಲೆ ಅಲ್ಲಿಂದ ಒಂದ್ ಸ್ವಲ್ಪ ಮುಂದೆ ಬಂದ್ ಕೂಡ್ಲೇನ ಅವ್ರ ರುಂಡ ಕಡಿಯಲಾಯ್ತು. ಅಲ್ಲೇನ ಅವ್ರ ಒಂದ್ ಸಣ್ಣ ಟೆಂಪಲ್, ಅವ್ರ ರುಂಡ ಬಿದ್ದಿದ್ ಕಡೆನ ಒಂದ್ ಸಣ್ಣ ಟೆಂಪಲ್ ಮಾಡ್ಯಾರ. ಭೈರವ್ ಮುನಿ ಫಸ್ಟ್ ನಿಂತಿದ್ದ ಜಾಗ ಆದ, ಅಲ್ಲಿ ನಿಂತಿದ್ದಕ್ಕ ಅಲ್ಲಿ ಅವ್ರದ್ದು ಫಸ್ಟ್ ಅವ್ರ ಎಂಟ್ರೆನ್ಸ್ ಮಾಡಿದ್ರು, ಮೇನ್ ಎಂಟ್ರೆನ್ಸ್ ಮಾಡಿದ್ರು ಫೋರ್ಟ್. ಸೊ ಅಲ್ಲಿಂದ ಬಂದ್ ಇಲ್ಲಿ ಅವ್ರದ್ದು ರುಂಡ ಹಾರಿಸಿರ್ತಾರ. ಈ ರುಂಡ ಅವ್ರದ್ದು ಇಲ್ಲೇ ಬಿದ್ದಿರ್ತೈತಿ, ಅದಕ್ಕೆ ಭೈರವ್ ಮುನಿಗಂತ ಒಂದು ಸಣ್ಣ ಗುಡಿ ಮಾಡ್ಯಾರ. ಇಲ್ಲಿಂದ 500 ಮೀಟರ್ಸ್ ಇನ್ನ ಅವ್ರ ಬಾಡಿ ಮ್ಯಾಲ ಹೊಕ್ಕೈತಂತ. ಸೊ ಅದಕ್ಕೆ ಫೋರ್ಟ್ ಇನ್ನ 500 ಮೀಟರ್ಸ್ ಮ್ಯಾಲ ಐತಿ. ಮಹಾರಾಣಾ ಕುಂಭ ಅವರು ಎಲ್ಲ ಅವ್ರದ್ದು ಏಜ್ ಮುಗಿಸಿ ಅವರ ಕಡೆ ದಿನಗಳನ್ನ ಈ ಜಗದಾಗ ಕಳೆದಿರ್ತಾರೆ. ಸೊ ಅದಕ್ಕೆ ಈ ಪ್ಲೇಸ್ಗೆ ಮಹಾರಾಣಾ ಕುಂಭ ಪ್ಯಾಲೇಸ್ ಅಂತ ಹೆಸರಿಟ್ಟಾರ. ಸೊ ನಾವು ಫುಲ್ 14 ಟಾಪಿಗೆ ಬಂದೇವಿ. ಫುಲ್ ಅಂದರೆ ಫುಲ್ ಟೆರೆಸ್ ಮೇಲೆ ಬಂದೇವಿ, ಟಿಪ್ ಮೇಲೆ. ನೋಡ್ರಿ ಇಲ್ಲಿಂದ ಹೆಂಗೆ ಕಾಣ್ತೈತೆ ಅಂತ. ಇಲ್ಲಿಂದ ಲಿಟ್ರಲಿ ನೆಕ್ಸ್ಟ್ ಲೆವೆಲ್ ಕಾಣ್ತೈತಿ. ಇಲ್ಲಿ ನೋಡ್ರಿ ಜನ ಜಾತ್ರೆ ಆಗೈತಿ, ಆದರೆ ಈ ಕಡೆ ಸ್ವಲ್ಪ ಖಾಲಿ ಆತೀಗ. ನೀವು ನೋಡಿದ್ರಲ್ಲ ಆಗಲೇ ಫುಲ್ ಫೋರ್ಟಿನ ವಾಲ್ಸ್ ಹೆಂಗೆ ಕಾಣತ್ತಿತ್ತಂತ. ಸೊ ಅದೇ ವಾಲ್ಸ್ 36 ಕಿಲೋಮೀಟರ್ಸ್ ಇರೋದು. ಸೊ ಈ ಕೋಟೆ ಮೇಲೆ 13 ಸಲ ಅಟ್ಯಾಕ್ ಮಾಡ್ಯಾರ. 13 ಸಲ ಒಳಗೆ ಒಂದು ಸಲನೂ ಈ ಕೋಟೆನ ಯಾರೋ ಬ್ರೀಚ್ ಮಾಡಿ ಯಾರೋ ಜಯಿಸೋಕ್ಕಾಗಿಲ್ಲ. ಅಂಥ ಡೇಂಜರ್ ಫೋರ್ಟ್ ಐತದ. ಸೊ ನಾವು ಬರೀ ಕೇಳಿರ್ತೀವಿ, ಬಂದು ಈ ಫೋರ್ಟ್ ನೋಡಿದಾಗ ಗೊತ್ತಾಕೈತಿ ಇದು ಯಾಕೆ 13-0 ಆಗೈತಂತ. ನೆಕ್ಸ್ಟ್ ಲೆವೆಲ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಕಟ್ಟಾರ ಇದನ್ನ ಫೋರ್ಟ್. ಬರ್ರಿ ಈಗ ಒಂದು ಸೀಕ್ರೆಟ್ ಪ್ಲೇಸ್ ನೋಡಕ್ಕೆ ಹೋಗೋಣ ಅಂತ. ಎಲ್ಲೈತಪ್ಪ ನೀನು ಸೀಕ್ರೆಟ್ ಪ್ಲೇಸ್? ನೀವು ಹೆಂಗೆ ಹೋಗಿದ್ರಿ ಇಲ್ಲಿ? ಅದೇ ದಾರಿ ಬಂದಿವಿ. ಈ ದಾರಿ ಬಂದಾಗ ಇಲ್ಲಿ ಬೈತಾನ ಬಡ ನಡಿ. ಈ ಕೋಟೆದೊಂದು ಕಿಂಡಿ ಒಳಗೆ ಕುಂತೇವಿ. ನೆಕ್ಸ್ಟ್ ಲೆವೆಲ್ ಒಂದು ಬಾಲ್ಕನಿ ಐತಿಲ್ಲ. ಹೆಂಗೈತಣ್ಣ ಫೋರ್ಟ್? ಮಸ್ತ್ ಬಾರಿ ಸೀಕ್ರೆಟ್ ಮಾತ್ರ ಭಾಳ ಮೇಂಟೈನ್ ಮಾಡ್ತಾರೆ. ಎಲ್ಲಾರ ಒಬ್ಬ ತಪ್ಪಿಸ್ಕೊಂಡ್ ಸಿಗ್ತಾನೆ ಅನ್ಕೋ ಡೌಟ್ ಐತೆ ನನಗೆ ಇಲ್ಲಿ. ಅದ್ರ ಫೋರ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ. ಮಸ್ತ್ ಫೋರ್ಟಿಂದ ಫುಲ್ 360 ಡಿಗ್ರಿ ವ್ಯೂ ನೆಕ್ಸ್ಟ್ ಲೆವೆಲ್ ಐತೆ. ಸೊ ಈ ವಿಡಿಯೋನಾಗ ನಾವು ಈ ಫೋರ್ಟ್ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡ್ವಿ. ಮತ್ತು ನೆಕ್ಸ್ಟ್ ವಿಡಿಯೋನಾಗ ಸಿಗೋಣ. ಬಾಯ್ ಬಾಯ್.